ನವರಾತ್ರಿಯ ಮೊದಲ ದಿನ ಪ್ರಧಾನಿ ನರೇಂದ್ರ ಮೋದಿಯವರು ತ್ರಿಪುರಾದ ಅಗರ್ತಲಾದಲ್ಲಿರೋ ತ್ರಿಪುರ ಸುಂದರಿ ದೇವಿಯ ದರ್ಶನವನ್ನ ಪಡೆದು ಪ್ರಸಾದ ಯೋಜನೆಯ ಅಡಿ ಅನೇಕ ಮಾತಾ ತ್ರಿಪುರ ಸುಂದರಿ ದೇವಸ್ಥಾನ ಸಂಕೀರ್ಣದ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ. ತ್ರಿಪುರಾದ ಗೋಮತಿ ಜಿಲ್ಲೆಯ ಉದಯಪುರ ಪಟ್ಟಣದಲ್ಲಿರೋ ಪ್ರಾಚೀನ 51 ಶಕ್ತಿ ಪೀಠಗಳಲ್ಲಿ ಒಂದಾಗಿರೋ ಮಾತಾ ತ್ರಿಪುರ ಸುಂದರಿ ದೇವಸ್ಥಾನ ಸಂಕೀರ್ಣದ ಅಭಿವೃದ್ಧಿ ಕಾರ್ಯದ ಯೋಜನೆಯಡಿ ದೇವಸ್ಥಾನ ಆವರಣದ ಸುಧಾರಣೆ, ಹೊಸ ದಾರಿಗಳು, ನವೀಕರಿಸಲಾದ ಪ್ರವೇಶ ದ್ವಾರಗಳು, ಹಾಗೆ ಬೇಲಿ, ಒಳಚರಂಡಿ ವ್ಯವಸ್ಥೆ, 3ನೇ ಮಹಡಿಯ ಕಟ್ಟಡ ನಿರ್ಮಾಣ ಸೇರಿದ ಹಾಗೆ ಅನೇಕ ಕಾರ್ಯಗಳು ನಡೆಯುತ್ತೆ. ಅದರಂತೆ ಈ ಕಟ್ಟಡದಲ್ಲಿ ಅಂಗಡಿಗಳು, ಧ್ಯಾನ ಮಂದಿರ, ಅತಿಥಿ ಗೃಹ ಸೌಲಭ್ಯಗಳು, ಕಚೇರಿ ಕೊಠಡಿಗಳು ಮುಂತಾದವುಗಳನ್ನು ಒಳಗೊಂಡಿರುತ್ತೆ. ಹಾಗಾಗಿ ಈ ಯೋಜನೆ ಪ್ರವಾಸೋದ್ಯಮ ವೃದ್ಧಿಗೆ, ಉದ್ಯೋಗ ಮತ್ತು ವ್ಯಾಪಾರಾವಕಾಶಗಳ ಸೃಷ್ಟಿಗೆ ಹಾಗೂ ಈ ಪ್ರದೇಶದ ಸಮಗ್ರ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಮಹತ್ತರ ಪಾತ್ರವನ್ನ ವಹಿಸುತ್ತೆ. ತ್ರಿಪುರಾ ಭೇಟಿಗೂ ಮುಂಚೆ ಪ್ರಧಾನಿ ನರೇಂದ್ರ ಮೋದಿಯವರು ಅರುಣಾಚಲ ಪ್ರದೇಶದಲ್ಲಿ ಒಟ್ಟು 5,100 ಕೋಟಿಗೂ ಹೆಚ್ಚು ಮೌಲ್ಯದ 13 ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅವರು ರಾಜ್ಯದ ಅಪಾರ ಜಲವಿದ್ಯುತ್ ಸಾಮರ್ಥ್ಯವನ್ನ ಬಳಕೆ ಮಾಡಿಕೊಳ್ಳುವ ಉದ್ದೇಶದಿಂದ ಸುಸ್ಥಿರ ಇಂಧನ ಉತ್ಪಾದನೆಗೆ ಉತ್ತೇಜನ ನೀಡುವ 3,700 ಕೋಟಿಗೂ ಹೆಚ್ಚಿನ ವೆಚ್ಚದ 2 ಪ್ರಮುಖ ಜಲವಿದ್ಯುತ್ ಯೋಜನೆಗಳಿಗೆ ಇಟಾನಗರದಲ್ಲಿ ಶಿಲಾನ್ಯಾಸ ಮಾಡಿದರು. ಹಾಗೇನೆ ಪ್ರಧಾನಿ ನರೇಂದ್ರ ಮೋದಿಯವರು ರೋಡ್ ಶೋ ಕೂಡ ಮಾಡಿದ್ರು. ಮೋದಿಯವರ ಆಗಮನವನ್ನ ನೋಡೋದಕ್ಕೆ ಸಾಕಷ್ಟು ಜನ ರಸ್ತೆ ಬದಿಯಲ್ಲಿ ನಿಂತು ತ್ರಿವರ್ಣ ಧ್ವಜವನ್ನ ಹಾರಿಸ್ತಾ ಮೋದಿ ಮೋದಿ ಅಂತ ಜೈಕಾರವನ್ನ ಕೂಗಿದ್ರು. ನರೇಂದ್ರ ಮೋದಿಯವರು ನವರಾತ್ರಿಯ ಮೊದಲ ದಿನವೇ ಈ ತ್ರಿಪುರ ಸುಂದರಿ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟು ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ. ಹೀಗಾಗಿ ಈ ಶಕ್ತಿ ಪೀಠದ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ ಪ್ರಾಚೀನ 51 ಶಕ್ತಿ ಪೀಠಗಳಿದೆ. ಇದನ್ನ ಮಾತಾಬರಿ ಅಥವಾ ತ್ರಿಪುರೇಶ್ವರಿ ದೇವಸ್ಥಾನ ಅಂತ ಕೂಡ ಕರೀತಾರೆ. ಈ ಐತಿಹಾಸಿಕ ದೇವಾಲಯ ಹಿಂದೂ ಧರ್ಮದ ವೈಷ್ಣವ ಮತ್ತು ಶಾಕ್ತ ಪಂಥಗಳನ್ನ ಸೇತುವೆ ಮಾಡೋ ವಿಶಿಷ್ಟ ಆಧ್ಯಾತ್ಮಿಕ ಪರಂಪರೆಯನ್ನ ಸಾಕಾರಗೊಳಿಸುತ್ತೆ. ವೈವಿಧ್ಯತೆಯಲ್ಲಿ ಏಕತೆಯನ್ನ ಸಂಕೇತಿಸುತ್ತೆ. ಭಗವಾನ್ ವಿಷ್ಣುವನ್ನ ಇಲ್ಲಿ ಶಾಲ್ಗ್ರಾಮ್ ಶಿಲಾ ಅಥವಾ ಕಪ್ಪು ಜಿಯೋಡ್ ರೂಪದಲ್ಲಿ ಪೂಜಿಸಲಾಗುತ್ತೆ. ಕಾಳಿ ದೇವಾಲಯ ಅಥವಾ ಯಾವುದೇ ಶಕ್ತಿಪೀಠದಲ್ಲಿ ಶಕ್ತಿ ದೇವಿಯ ಜೊತೆಗೆ ವಿಷ್ಣುವನ್ನ ಪೂಜಿಸೋ ಇಂತಹ ಉದಾಹರಣೆ ಅಪರೂಪ ಮಾತ್ರ ಅಲ್ಲ, ಈ ದೇವಾಲಯ ವಿಶಿಷ್ಟ ಲಕ್ಷಣವೂ ಕೂಡ ಆಗಿದೆ. ಇದು ಶಿವ ಮತ್ತು ಶಕ್ತಿಯ ಏಕತೆಯ ದೈವಿಕ ತಾಣ ಆಗಿದೆ. ಹಾಗೆ ಇದು ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಕಂಡುಬರೋದಿಲ್ಲ. 524 ವರ್ಷಗಳ ಹಿಂದಿನ ಇತಿಹಾಸ ಇರೋ ಈ ತ್ರಿಪುರ ಸುಂದರಿಯ ದೇವಸ್ಥಾನದಲ್ಲಿ ಸಾಕಷ್ಟು ವಿಶೇಷತೆಯ ಜೊತೆಗೆ ಈ ದೇವಿಯನ್ನ ಪೂಜಿಸಿದ್ರೆ ವಿಶೇಷ ಶಕ್ತಿಯನ್ನ ಕೂಡ ಪಡಿಬಹುದು ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರನ್ನ ಆಕರ್ಷಿಸೋ ಈ ವಿಶೇಷ ದೇಗುಲಕ್ಕೆ ಪ್ರಧಾನಿ ಮೋದಿಯವರು ಭೇಟಿ ಕೊಟ್ಟು ಪೂಜೆಯನ್ನ ನೆರವೇರಿಸಿದ್ದಾರೆ. ಹಾಗೇನೆ ಜೀರ್ಣಾಧಾರವಾಗಿರೋ 5 ಶತಮಾನಗಳಷ್ಟು ಹಳೆಯದಾದ ಈ ದೇವಸ್ಥಾನವನ್ನ ಉದ್ಘಾಟನೆ ಮಾಡಿದ್ದಾರೆ.